ಸರ್ಕಾರದ ವಿರುದ್ಧ ಸಿಡಿದೆದ್ದ ಬೆಂಗಳೂರು ಗ್ರಾಮಾಂತರ ರೈತರು ಕೈಗಾರಿಕಾ ಭೂ ಸ್ವಾಧೀನ ವಿರೋಧಿಸಿ ಬೃಹತ್ ಟ್ರ್ಯಾಕ್ಟರ್ ರ್ಯಾಲಿ. ಸರ್ಕಾರದ ವಿರುದ್ಧ ಸಿಡಿದೆದ್ದ ಬೆಂಗಳೂರು ಗ್ರಾಮಾಂತರ ರೈತರು ಕೈಗಾರಿಕಾ ಭೂ ಸ್ವಾಧೀನ ವಿರೋಧಿಸಿ ಬೃಹತ್ ಟ್ರ್ಯಾಕ್ಟರ್ ರ್ಯಾಲಿ. ದೊಡ್ಡ ಬೆಳವಂಗಲ ರೈತರಿಂದ ಬೃಹತ್ ಟ್ರ್ಯಾಕ್ಟರ್ ರ್ಯಾಲಿ. 2100 ಎಕರೆ ಭೂ ಸ್ವಾಧೀನ ವಿರೋಧಿಸಿ ಮಹಾಸಮರ. ಬೃಹತ್ ಟ್ರ್ಯಾಕ್ಟರ್ ರ್ಯಾಲಿಯಲ್ಲಿ ಸಾವಿರಾರು ರೈತರು ಭಾಗಿ. ಹೋರಾಟಕ್ಕೆ ಕನ್ನಡ ಸಂಘಟನೆಗಳು ಸೇರಿ ವಿವಿಧ ಸಂಘಟನೆಗಳ ಸಾಥ್. ಚನ್ನರಾಯಪಟ್ಟಣ ಭೂ ಸ್ವಾಧೀನ ಹೋರಾಟ ಸಮಿತಿ ಸಹ ಭಾಗಿಯಾಗಿದೆ. ದೊಡ್ಡ ಬೆಳವಂಗಲದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೂ ರ್ಯಾಲಿ. ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ರೈತರ ಆಕ್ರೋಶ. ಭೂಸ್ವಾಧೀನ ವಿರೋಧಿಸಿ ಬೃಹತ್ ಟ್ರ್ಯಾಕ್ಟರ್ ರ್ಯಾಲಿಯನ್ನ ಮಾಡ್ತಾ ಇದ್ದಾರೆ ಕೃಷಿಕರು, ರೈತರು. ದೊಡ್ಡ ಬೆಳವಂಗಲ ರೈತರಿಂದ ಬೃಹತ್ ಟ್ರ್ಯಾಕ್ಟರ್ ರ್ಯಾಲಿ ನಡೀತಾ ಇರುವಂಥದ್ದು. ದೊಡ್ಡ ಬೆಳವಂಗಲದಿಂದ ಹಿಡಿದು ಜಿಲ್ಲಾಧಿಕಾರಿ ಕಚೇರಿಯವರೆಗೆ 2100 ಎಕರೆ ಭೂ ಸ್ವಾಧೀನ ವಿರೋಧಿಸಿ ಮಹಾಸಮರ ನಡೀತಾ ಇದೆ. ಚನ್ನರಾಯಪಟ್ಟಣ ಭೂ ಸ್ವಾಧೀನ ಹೋರಾಟ ಸಮಿತಿ ಸಹಿತ ಇದರಲ್ಲಿ ಭಾಗಿ. ಟ್ರ್ಯಾಕ್ಟರ್ಗಳ ಮುಖಾಂತರ ರ್ಯಾಲಿಯನ್ನು ನಡೆಸ್ತಾ ಇರುವಂಥದ್ದು. ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಗಿ ರ್ಯಾಲಿಯನ್ನು ನಡೆಸ್ತಾ ಇದ್ದಾರೆ. ಎರಡು 2100 ಎಕರೆ ಭೂ ಸ್ವಾಧೀನ ವಿರೋಧಿಸಿ ಮಹಾಸಮರ ನಡೀತಾ ಇರುವಂಥದ್ದು. ಟ್ರ್ಯಾಕ್ಟರ್ ರ್ಯಾಲಿಯಲ್ಲಿ ಸಾವಿರಾರು ರೈತರು ಕೂಡ ಭಾಗಿಯಾಗಿದ್ದಾರೆ. ದೊಡ್ಡ ಬೆಳವಂಗಲ ರೈತರಿಂದ ಬೃಹತ್ ಟ್ರ್ಯಾಕ್ಟರ್ ರ್ಯಾಲಿ. ಭೂ ಸ್ವಾಧೀನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ರಾಗಿ ಬೆಳೆದಿದ್ದು ಏನ್ ತಿಂತಾರ ಅವ್ರಿಗೆ ಆಫೀಸ್ ಕೂಡ ಕುತ್ಕೊಂಡ್ಬಿಟ್ಟು ನಾವೇನ್ ತಿನ್ಬೇಕು ಸ್ವಾಮಿ? ಮಕ್ಳು ಮರಿ ಇವತ್ತು ನಾವು ದುಡ್ಡು ಆಮೇಲೆ ದುಡ್ಡು ತಿನ್ಕೊಂಡ್ಬಿಡ್ತೀವಿ. ಉಲ್ಲಿರ್ದಂಗ್ ಇದ್ದು ನಾಳೆ ನಮ್ಮ ಮಕ್ಳು ಏನ್ ತಿಂತಾವೆ? ದುಡ್ಡು ಎಷ್ಟು ದಿವಸ ಇರ್ತಾರ ಸ್ವಾಮಿ? ಅದಕ್ಕೋಸ್ಕರ ನಾವು ಭೂಮಿ ಬಿಡಲ್ಲ ಸ್ವಾಮಿ. ಯಾವ ಟ್ರ್ಯಾಕ್ಟರ್ ಬೇಡ. ಹೋಗ ಬಚ್ಚಲು ಮನೆ ಬಾತ್ರೂಮ್ ತೊಳೆಯಕ್ ಬರ್ತೀನಿ. ನಮ್ಮ ಮಕ್ಳಿಗೆ ಮುಂದೆ ಬೇಡ ಸ್ವಾಮಿ. ನಮ್ಮನೆ ನಾವ್ ಮಾಡ್ಕೊಂಡ್ರೆ ಸಾಕು, ದುಡ್ಕೊಂಡ್ ತಿನ್ನಾನ. ಹೋಗ ಅವ್ರ ಆಫೀಸ್ ಕೂಡ ಕುತ್ಕೊಂತಾರ. ಅವ್ರು ಹೇಳಿದ್ ಮಾಡಿ ನಾವು ಮಕ್ಕಳು ಮುಂದೆ ಬಿಡಕ್ ಆಗಲ್ಲ ಸ್ವಾಮಿ. ಮುಂದೆ ನಮ್ ಪೀಳಿಗೆ ಹೌದು ಸ್ವಾಮಿ. ಕೃಷಿ ಮುಂದೆ ನಮ್ಗೆ ಯಾವ ಆಫೀಸ್ ಬೇಡ, ಅವ್ರ ಸಂಬಳನೂ ಬೇಡ, ಅವ್ರ ಕೆಲಸನೂ ಬೇಡ. ನಾವು ದುಡ್ಡು ಹಾಕಿರಲ್ವಾ ಅವ್ರು ನಮಗೆ? ನಾವು ಕೈ ಬಿಡ್ಬೇಕು ಅಂತ ನಾವು ಬಂದಿರೋದು ಸ್ವಾಮಿ. ಮುಂದೆ ಊರುಗಳಿಗೆ ಬಂದು ಸ್ವಾಮಿ ಓಟ್ ಹಾಕ್ರಿ ಅಕ್ಕಯ್ಯ ಅಣ್ಣಯ್ಯ ಅಂತಾರೆ. ಇವತ್ತು ನಮಗೆ ಭೂಮಿ ಬಿಟ್ಕೊಟ್ರೆ ನಮ್ಗೆ ಓಟು. ನಾಳೆ ಯಾವ ಎಲೆಕ್ಷನ್ ಇಲ್ಲ, ಯಾವ ಕಾರಣಕ್ಕೂ ನಾವು ಓಟ್ ಹಾಕಲ್ಲ. ಕೃಷಿ ಯೋಗ್ಯ ಭೂಮಿ, ಈಗಾಗಲೇ ಕೃಷಿಯಲ್ಲಿ ತೊಡಗಿಕೊಂಡಿರುವಂತ ರೈತರ ಭೂಮಿಗಳು, ಬೆಳೆಗಳಿರುವಂತ ಭೂಮಿಗಳನ್ನ ಅತಿಕ್ರಮವಾಗಿ, ಅಕ್ರಮವಾಗಿ, ಅವೈಜ್ಞಾನಿಕವಾಗಿ 2100 ಎಕರೆಯನ್ನ ಭೂ ಸ್ವಾಧೀನ ಮಾಡ್ಲಿಕ್ಕೆ ಸರ್ಕಾರಗಳು ಹೊರಟಿದಾವೆ. ಸರ್ಕಾರಗಳಿಗೆ ದೂರದೃಷ್ಟಿ ಇರಬೇಕಿತ್ತು. ನಮ್ಮನ್ನ ಆಳುವಂತವರಿಗೆ ದೂರದೃಷ್ಟಿ ಇರಬೇಕಿತ್ತು. ದುರಾದೃಷ್ಟವಶಾತ್ ಇವತ್ತು ಮಾರದೃಷ್ಟಿ ಬಂದಿದೆ. ಸರ್ಕಾರಗಳು ರಿಯಲ್ ಎಸ್ಟೇಟ್ ಕಚೇರಿಗಳಾಗಿದ್ದಾವೆ. ಕೆಇಡಿಬಿ ಅಧಿಕಾರಿಗಳು ಚಕ್ಕಲ್ ಬಕ್ಲ ಹಾಕೊಂಡು ಉಣ್ಣಕ್ಕೆ ಕುಂತಿದ್ದಾರೆ. 1 ಎಕರೆ ಭೂಮಿ ಹಣವನ್ನ ರಿಲೀಸ್ ಮಾಡೋದಕ್ಕೆ 8 ಲಕ್ಷ 10 ಲಕ್ಷ ದುಡ್ಡು ಹೊಡಿತಾ ಇದ್ದಾರೆ. ಅದ್ರ ಹಿಂದೆ ಇರೋ ಹುನ್ನಾರ ಇಷ್ಟೇ. ಅದಕ್ಕೆ ಅವೈಜ್ಞಾನಿಕವಾಗಿ ಕೃಷಿ ಭೂಮಿಯನ್ನ, ಕೃಷಿಗೆ ಉತ್ತಮವಾದಂತ ಭೂಮಿಯನ್ನ ತಗೊಂಡು ಇವತ್ತು ಕೆಇಡಿಬಿಗೆ ಕೂಡ ಕೊಟ್ಟಿದ್ದಾರೆ. 2100 ಎಕರೆ ಎಲ್ಲ ಕೃಷಿ ಭೂಮಿ. ಅದು ಈ ಹಿಂದೆ ಮಾಡಿ ಹೋರಾಟ ಮುಂದುವರಿಬೇಕು ಅಂತ ಹೇಳಿ ನಮ್ಗೆ ಹೋರಾಟ ಮುಂದುವರಿಬೇಕಾಗಿಲ್ಲ. ಏನ್ ನಾವು ಆಸೆ ಪಟ್ಟಿರೋದಲ್ಲ, ಭೂ ಸ್ವಾಧೀನ ಹಿಂಪಡಿಬೇಕು ಅಂತದ್ದು, ಅದು ಬೇಗ ಹಿಂಪಡ್ಕೊಬೇಕಷ್ಟೆ. ಆ ಕೆಲಸ ಆಗಿ ಸಾಧಿಸ್ಬಿಟ್ರೆ ಹೋರಾಟ ಮಾಡ್ಕೊಂಡೇ ಇದ್ರೆ ನಾಳೆ ದೇಶ ಅನ್ನ ಕೊಡೋರು ಯಾರು? ಅದಕ್ಕಾಗಿ ಅಧಿಕಾರಿಗಳಿಗೆ, ರಾಜಕೀಯ ನೇತಾರರಿಗೆ ರೈತರು ಅಂತ ಹೇಳಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋದು. ದೇಶದ ರೈತರು ಅಂದ್ರೆ ನಮ್ಮ ದೇಶದ ಬೆನ್ನೆಲುಬು ಯಾವುದು ಅಂದ್ರೆ ನಮ್ಮ ದೇಶದ ರೈತರು ಅಂತ ಹೇಳಿ ನಾವೆಲ್ಲ ಹೇಳ್ತೀವಿ. ಆ ದೇಶದ ಬೆನ್ನೆಲುಬು ಇರ್ತಕ್ಕಂಥ ನಮ್ಮ ರೈತರುಗಳಿಗೆ ಈ ರೀತಿಯಾಗಿರ್ತಕ್ಕಂಥ ಸಂಕಷ್ಟಗಳು ಬಂದಾಗ ಭೂಸ್ವಾಧೀನ ಅಥವಾ ನಮ್ಮ ಇಂಡಸ್ಟ್ರಿ ಅಥವಾ ಕೈಗಾರಿಕೆಗಳು ಬರಬಾರದು ಅಂತ ನಮ್ಮ ಉದ್ದೇಶ ಅಲ್ಲ, ಅದರ ವಿರೋಧ ಅಲ್ಲ. ಫಲವತ್ತಾದ ಭೂಮಿಗಳನ್ನ ಬಿಟ್ಟು ಎರಡು ಭೂಮಿಗಳಲ್ಲಿ ಕೈಗಾರಿಕೆಯನ್ನು ಮಾಡಿ, ಅದೇ ನಮ್ಮ ನಮ್ಮೆಲ್ಲ ರೈತರ ಹೋರಾಟದ ಒಂದು ಧ್ಯೇಯ ಉದ್ದೇಶ. ಯಾಕಂದ್ರೆ ರೈತರುಗಳನ್ನ ಈ ರೀತಿ